ರಾಜ್ಯ ಸರ್ಕಾರದ ಪ್ರತಿನಿಧಿತ್ವದ ರೀತಿ ಖಾಲಿ ಟ್ರಂಕ್ ತಗೊಂಡು ಹೋಗ್ತಾ ಇದೀವಿ ಅಷ್ಟೇ. ಇದರಲ್ಲಿ ಏನೂ ಇಲ್ಲ, ದಯವಿಟ್ಟು ನೀವೇ ನೋಡ್ಬಿಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ಮೆಟ್ರೋ ದರವನ್ನ ಹೆಚ್ಚಳ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ವಿರೋಧ ವ್ಯಕ್ತಪಡಿಸಿದ ತೇಜಸ್ವಿ ಸೂರ್ಯರವರನ್ನ ಅರೆಸ್ಟ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಪ್ರಧಾನಿ ಮೋದಿ ಅವರು ಕೂಡ ಸಿದ್ದರಾಮಯ್ಯನವರಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಮೆಟ್ರೋ ದರವನ್ನ ಹೆಚ್ಚಿಸಿರೋದು ಕೇಂದ್ರ ಸರ್ಕಾರನ ಅಥವಾ ರಾಜ್ಯ ಸರ್ಕಾರನ? ಅದರ ಬಗ್ಗೆ ವಿತ್ ಪ್ರೂಫ್ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅಸಲಿಗೆ ತೇಜಸ್ವಿ ಸೂರ್ಯರವರ ಕಂಡ್ರೆ ಪ್ರಧಾನಿ ಮೋದಿ ಅವರಿಗೆ ಯಾಕೆ ಇಷ್ಟೊಂದು ಅಚ್ಚುಮೆಚ್ಚು? ಯಾರು ಈ ತೇಜಸ್ವಿ ಸೂರ್ಯ? ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ 28 ವಯಸ್ಸಿಗೆ ಸಂಸದರಾಗಿದ್ದು ಹೇಗೆ? ಇನ್ನು ತೇಜಸ್ವಿ ಸೂರ್ಯರವರು ಮಾಡಿರುವಂತಹ ಒಟ್ಟು ಆಸ್ತಿ ಆದ್ರೂ ಎಷ್ಟು ಕೋಟಿ ಅಂತ ಗೊತ್ತಾ? ತೇಜಸ್ವಿ ಸೂರ್ಯರವರ ಪತ್ನಿ ಯಾರು? ಇವರ ಲವ್ ಸ್ಟೋರಿ ಏನು ಅಂತ ಗೊತ್ತಾ? ಮತ್ತು ಕಾಂಗ್ರೆಸ್ನವರಿಗೆ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರಿಗೆ ತೇಜಸ್ವಿ ಸೂರ್ಯ ಅಂತಂದ್ರೆ ಯಾಕೆ ಉರಿದು ಬೀಳ್ತಾರೆ? ಇನ್ನು ತೇಜಸ್ವಿ ಸೂರ್ಯರವರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಶಾಕಿಂಗ್ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಮಿಸ್ ಮಾಡದೆ ಕೊನೆಯವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಪದೇ ಪದೇ ಹಾಲಿನ ದರ, ಕರೆಂಟ್ ಬಿಲ್, ನೀರಿನ ಬಿಲ್ ಎಲ್ಲಾ ಬೆಲೆಗಳನ್ನ ಜಾಸ್ತಿ ಮಾಡ್ತಿರುವಂತಹ ಕರ್ನಾಟಕದ ರಾಜ್ಯ ಸರ್ಕಾರವು ಆದಷ್ಟು ಬೇಗ ತೊಲಗಲಿ ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಗೇನನ್ಸುತ್ತೆ? ದರ ಏರಿಕೆ ಪ್ರಶ್ನಿಸಿದ ತೇಜಸ್ವಿ ಸೂರ್ಯರನ್ನು ಅರೆಸ್ಟ್ ಮಾಡಿದ ಕಾಂಗ್ರೆಸ್ ಸರ್ಕಾರದ ಈ ಒಂದು ನಿರ್ಧಾರ ಸರಿ ಇದೆಯಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, ಕರ್ನಾಟಕದಲ್ಲಂತೂ ನಮ್ಮ ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದ್ದಾಗಿರಲಿ, ಎಲ್ಲದರ ಮೇಲೆ ಬೆಲೆ ಏರಿಸ್ತಾ ಕೂತಿದ್ದಾರೆ. ಬಂದ 2.5 ವರ್ಷದಲ್ಲಿ 2 ಬಾರಿ ಮೆಟ್ರೋ ದರವನ್ನ ಏರಿಸಿದ್ದಾರೆ. ಇದನ್ನ ಪ್ರಶ್ನಿಸಿದ ತೇಜಸ್ವಿ ಸೂರ್ಯರವರನ್ನ ಅರೆಸ್ಟ್ ಮಾಡಿದ್ದಾರೆ. ಬೇರೆ ಯಾವುದೇ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಾಯೇ ಬಿಚ್ಚಿದ್ರೂ ಕೂಡ ಯಾರನ್ನು ಅರೆಸ್ಟ್ ಮಾಡಲ್ಲ. ಆದ್ರೆ ತೇಜಸ್ವಿ ಸೂರ್ಯ ಬಾಯಿ ಬಿಟ್ರೆ ಸಾಕು, ಸಿದ್ದರಾಮಯ್ಯನವರು ಇರಬಹುದು, ಡಿ.ಕೆ. ಶಿವಕುಮಾರ್ ಅವರು ಇರಬಹುದು, ಜಮೀರ್ ಅಹಮದ್ ರವರು ಇರಬಹುದು, ಎಲ್ಲರೂ ಕೂಡ ತೇಜಸ್ವಿ ಸೂರ್ಯರವರ ಕಂಡ್ರೇನೆ ಉರಿದು ಬೀಳ್ತಾರೆ. ಬಾಯಿಗೆ ಬಂದಾಗೆ ಮಾತನಾಡ್ತಾರೆ. ಇವರಿಗೆಲ್ಲ ತೇಜಸ್ವಿ ಸೂರ್ಯ ಕಂಡ್ರೆ ಭಯಾನ, ಅಥವಾ ತೇಜಸ್ವಿ ಸೂರ್ಯರವರ ಜನರಿಗೆ ನಿಜ ಹೇಳ್ತಿದ್ದಾರೆ ಅನ್ನುವಂತಹ ಒಂದು ಅಸೂಹೆನ? ಮೊದಲು ಇವತ್ತು ಆಗಿದ್ದಾದ್ರೂ ಏನು? ಈ ತೇಜಸ್ವಿ ಸೂರ್ಯರವರು ಇಷ್ಟರ ಮಟ್ಟಿಗೆ ಬೆಳೆದಿದ್ದಾದ್ರೂ ಹೇಗೆ? ಇವರ ಹಿನ್ನೆಲೆಯನ್ನ ನೋಡೋಣ ಬನ್ನಿ ಸ್ನೇಹಿತರೆ. ತೇಜಸ್ವಿ ಸೂರ್ಯರವರು ಹುಟ್ಟಿದ್ದು 1990ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ್ರು. ಅಂದ್ರೆ ಈಗ ಅವರಿಗೆ ಕೇವಲ 36 ವರ್ಷ ವಯಸ್ಸು. ಇವರ ತಂದೆ ಸೂರ್ಯನಾರಾಯಣರವರು ಅಬಕಾರಿ ಇಲಾಖೆಯವರು ಜಾಯಿಂಟ್ ಕಮಿಷನರ್ ಆಗಿ ಕೆಲಸವನ್ನ ಮಾಡ್ತಿದ್ರು. ಇನ್ನು ತೇಜಸ್ವಿ ಸೂರ್ಯ ಚಿಕ್ಕ ವಯಸ್ಸಿನಿಂದಲೂ ಕೂಡ RSS ಶಾಖೆಯಲ್ಲಿ ಬೆಳೆದವರು. ಇನ್ನು ಅವರ ಚಿಕ್ಕಪ್ಪ ರವಿ ಸುಬ್ರಹ್ಮಣ್ಯರವರು ಬಸವನಗುಡಿಯಿಂದ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅದಕ್ಕಾಗಿಯೇ ಇವರಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಿಜೆಪಿ ಹಾಗೂ RSSನ ಮೇಲೆ ಒಲವು ಜಾಸ್ತಿ. ಇನ್ನು ಇವರು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಇನ್ನು ತೇಜಸ್ವಿ ಸೂರ್ಯರವರಿಗೆ ದೇಶಭಕ್ತಿ ಚಿಕ್ಕ ವಯಸ್ಸಿನಿಂದಲೂ ತುಂಬಾನೇ ಇತ್ತು. 1999ರಲ್ಲಿ ಭಾರತ ಮತ್ತು ಪಾಕ್ ನಡುವಿನ ಕಾರ್ಗಿಲ್ ಯುದ್ಧ ನಡೆದಾಗ ತಾವು ಬರೆದ ಪೇಂಟಿಂಗ್ಗಳನ್ನು ಮಾರಿ ಆ ದುಡ್ಡನ್ನ ಸೇನೆಗೆ ನೀಡಿದ್ರು. ಅಷ್ಟೇ ಅಲ್ಲದೆ ಶಾಖೆಯಲ್ಲಿ ಓದುತ್ತಿದ್ದಾಗ ಇವರ ಒಂದು ಇನೋವೇಷನ್ಗಾಗಿ ರಾಷ್ಟ್ರ ಪ್ರಶಸ್ತಿ ಕೂಡ ಪಡೆದಿದ್ರು. ಇನ್ನು ಇವರ ಎಜುಕೇಶನ್ ವಿಷಯಕ್ಕೆ ಬರೋದಾದ್ರೆ ಇವರು LLB ಓದಿದ್ದಾರೆ. ವೃತ್ತಿಯಲ್ಲಿ ಲಾಯರ್ ಕೂಡ ಹೌದು. ಇನ್ನು ABVP ಹಾಗೂ ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತರಾಗಿದ್ದ ಇವರು ಅಪಾರ ಜ್ಞಾನವನ್ನ ಹೊಂದಿದ್ದಾರೆ ಹಾಗೂ ಟಿವಿ ಡಿಬೇಟ್ಗಳಲ್ಲಿ ಪಾಲ್ಗೊಳ್ತಿದ್ರು. ಆಗಿನಿಂದಲೂ ಕೂಡ ತೇಜಸ್ವಿ ಸೂರ್ಯರವರ ಭಾಷಣಗಳು ಸಿಕ್ಕಾಪಟ್ಟೆ ಫೇಮಸ್. ಇನ್ನು 2014ರಲ್ಲಿ ಮೋದಿ ಅವರು ಮೊದಲ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾದಾಗ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಯುವ ಪೀಳಿಗೆಯನ್ನ ಬಿಜೆಪಿ ಕಡೆಗೆ ತೇಜಸ್ವಿ ಸೂರ್ಯರವರು ಆಯೋಜಿಸಿದರು. ಇನ್ನು ಅನಂತ್ ಕುಮಾರ್ ರವರು 1996ನೇ ಇಸವಿಯಿಂದ ಸತತವಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಸೀಟನ್ನ ಗೆಲ್ತಾ ಬಂದಿದ್ರು. ಆದರೆ 2018ರಲ್ಲಿ ಅನಂತ್ ಕುಮಾರ್ ರವರು ಕ್ಯಾನ್ಸರ್ನಿಂದ ತೀರಿಕೊಂಡ್ರು. ಆಗ ಆ ಸೀಟ್ ಖಾಲಿ ಆಯಿತು. ಯುವಕರಿಗೆ, ಹೊಸ ಪೀಳಿಗೆಗೆ ಅವಕಾಶ ಕೊಡಬೇಕೆಂದು ಮೋದಿಯವರು ತೇಜಸ್ವಿ ಸೂರ್ಯರವರನ್ನ ಆಯ್ಕೆ ಮಾಡಿದ್ರು.
ಇನ್ನು 2019ರಲ್ಲಿ ಹಾಗೂ 2024ರಲ್ಲಿ 2 ಬಾರಿ ಕೂಡ 3 ಲಕ್ಷಕ್ಕೂ ಅಧಿಕ ಮತಗಳಿಂದ ತೇಜಸ್ವಿ ಸೂರ್ಯರವರು ಬಿಜೆಪಿಯಿಂದ ಎಂಪಿ ಆಗಿದ್ದಾರೆ. ಇನ್ನು ಕಳೆದ ವರ್ಷವಷ್ಟೇ ಶಿವಶ್ರೀ ಸ್ಕಂದ ಪ್ರಸಾದ್ ಎಂಬುವ ಕರ್ನಾಟಿಕ್ ಸಿಂಗರ್ನ ಮದುವೆಯಾದರು. ಇನ್ನು ಇವರ ಲವ್ ಸ್ಟೋರಿ ಸಿಕ್ಕಾಪಟ್ಟೆ ವಿಶೇಷ. ಒಂದು ಮ್ಯಾರಥಾನ್ನಲ್ಲಿ ತೇಜಸ್ವಿ ಸೂರ್ಯರವರು ಹಾಗೂ ಶಿವಶ್ರೀ ಸ್ಕಂದ ಅವರು ಭಾಗಿಯಾಗಿದ್ದರು. ಅಲ್ಲಿ ಇವರಿಬ್ಬರಿಗೂ ಕೂಡ ಪರಿಚಯ ಬೆಳೀತು. ಪರಿಚಯ ಸ್ನೇಹಕ್ಕೆ ತಿರುಗಿ, ಸ್ನೇಹ ಪ್ರೀತಿಗೆ ತಿರುಗಿ, ಆನಂತರ ಮನೆಯಲ್ಲಿ ಒಪ್ಪಿಸಿ ಮದುವೆಯಾದರು. ಇನ್ನು ಪ್ರತಿಯೊಬ್ಬರು ಕೂಡ ಕೇಳೋದು ತೇಜಸ್ವಿ ಸೂರ್ಯ ಅವರ ಆಸ್ತಿ ಎಷ್ಟು ಕೋಟಿ ಅಂತ. ತೇಜಸ್ವಿ ಸೂರ್ಯ ಅವರ ಆಸ್ತಿ 4 ಕೋಟಿ 10 ಲಕ್ಷ ರೂಪಾಯಿ. ಹಾಗಿದ್ರೆ ತೇಜಸ್ವಿ ಸೂರ್ಯ ನಿಜಕ್ಕೂ ಬೇರೆ ರಾಜಕಾರಣಿಗಳ ತರ ಹಣ ಮಾಡಿಲ್ವಾ? ಇದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ ಇಲ್ಲ. ನಾವು ನೋಡಿರಬಹುದು, MLAಗಳಿಗೆ 100 ಕೋಟಿ ಆಸ್ತಿಗಳಿರ್ತವೆ ಅಲ್ವಾ? ಕೆಲವು ಕಾರ್ಪೊರೇಟರ್ಗಳಿಗೆ 50ರಿಂದ 60 ಕೋಟಿಗಿಂತ ಅಧಿಕ ಮತ್ತು ಜಾಸ್ತಿ ಆಸ್ತಿ ಇರುತ್ತೆ. ಆದರೆ ಒಂದು MP ಆಗಿದ್ಕೊಂಡು ಕೇವಲ 4 ಕೋಟಿ ರೂಪಾಯಿ ಆಸ್ತಿ ಅಂತಂದ್ರೆ ನಂಬಲು ಕಷ್ಟ. ಆದರೆ ಇದು ನಿಜ. ತೇಜಸ್ವಿ ಸೂರ್ಯರವರು ಬೇರೆ ರಾಜಕಾರಣಿಗಳಿಗಿಂತ ಕೆಟ್ಟವರಲ್ಲ. ಯಾಕಂದ್ರೆ ಅವರು ದುಡ್ಡು ತಿನ್ನಕ್ಕೆ ರಾಜಕಾರಣಕ್ಕೆ ಬಂದಿಲ್ಲ. ಬದಲಿಗೆ ಜನರಿಗೆ ಅನುಕೂಲ ಮತ್ತು ಉಪಯೋಗ ಆಗಬೇಕು ಎಂದು ರಾಜಕಾರಣಕ್ಕೆ ಬಂದಿರೋದು. ಸ್ನೇಹಿತರೆ, ಈ ರಾಜಕಾರಣ ಹೆಂಗೆ ಅಂತಂದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ಬೋದು. ಬಿಜೆಪಿಯವರು ಬಂದ್ರು ದುಡ್ಡು ತಿಂತಾರೆ, ಕಾಂಗ್ರೆಸ್ ರವರು ಬಂದ್ರು ಕೂಡ ದುಡ್ಡು ತಿಂತಾರೆ, JDS ಬಂದ್ರು ಕೂಡ ದುಡ್ಡು ತಿಂತಾರೆ. ಒಳಗೆ ಎಲ್ಲರೂ ಚೆನ್ನಾಗಿರ್ತಾರೆ, ಮೇಲ್ಮೇಲೆ ಮಾತ್ರ ನಾಟಕ ಆಡ್ತಾರೆ. ಆದರೆ ಅವರಲ್ಲೂ ಕೂಡ ಕೆಲವು ನಿಜವಾದ ನಿಯತ್ತಿನ ರಾಜಕಾರಣಿಗಳಿರ್ತಾರೆ. ಆ ಬೆರಳೆಣಿಕೆಯ ನಾಯಕರಲ್ಲಿ ತೇಜಸ್ವಿ ಸೂರ್ಯ ಕೂಡ ಒಬ್ರು. ನೋಡಿ ಸ್ನೇಹಿತರೆ, ಬೆಂಗಳೂರಿನಲ್ಲಿ 4 MP ಗಳಿದ್ದಾರೆ, 28 MLAಗಳಿದ್ದಾರೆ. ಆದರೆ ಮೆಟ್ರೋ ದರ ಏರಿಸೋದಕ್ಕೆ ಯಾವುದೇ ಒಂದು MP ಇರ್ಬೋದು, MLA ಇರ್ಬೋದು, ಧ್ವನಿ ಎತ್ತಿಲ್ಲ. ಆದರೆ ತೇಜಸ್ವಿ ಸೂರ್ಯ ಅವರು ಪ್ರತಿ ಬಾರಿ ಸಾಕ್ಷ್ಯ ಸಮೇತ ರಾಜ್ಯ ಸರ್ಕಾರದ ಈ 2 ಮುಖಗಳನ್ನು ಹೊರಬಿಚ್ಚಿಟ್ಟಿದ್ದಾರೆ. ಸ್ನೇಹಿತರೆ, ನಮ್ಮ ಮೆಟ್ರೋದಲ್ಲಿ 50% ಪಾಲುದಾರಿಕೆ BMRCLದು ಇದ್ರೆ ರಾಜ್ಯ ಸರ್ಕಾರದ 30% ಪಾಲು, ಇನ್ನು ಕೇಂದ್ರ ಸರ್ಕಾರದ 20% ಪಾಲು. ಆದರೆ ಯಾವುದೇ ಡೆವಲಪ್ಮೆಂಟ್ ಆದರೆ, ಹೊಸ ಮೆಟ್ರೋ ಬಂದರೆ ಮಾತ್ರ ಸಿದ್ದರಾಮಯ್ಯನವರು ಹೇಳೋದು ಎಲ್ಲವೂ ರಾಜ್ಯ ಸರ್ಕಾರದ ಪಾಲು, ರಾಜ್ಯ ಸರ್ಕಾರ ಮಾಡಿದ್ದು ಅಂತಾರೆ. ಆದರೆ ಏನಾದರೂ ದರ ಏರಿಕೆ, ಮೆಟ್ರೋದ ಬೆಲೆ ಏರಿಕೆ ಆದರೆ ಕೇಂದ್ರ ಸರ್ಕಾರವು ಮಾಡಿದ್ದು, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಬೊಗಳೆ ಬಿಡ್ತಾರೆ ಸಿದ್ದರಾಮಯ್ಯನವರ ಸರ್ಕಾರ. ಇಡೀ ದೇಶದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 26 ನಗರಗಳಲ್ಲಿ ಮೆಟ್ರೋ ಇದೆ. ಆದರೆ ಯಾವುದೇ ನಗರದಲ್ಲಿ ಮೆಟ್ರೋ ಬೆಲೆ ಏರಿಕೆ ಆಗ್ತಿಲ್ಲ. ಆದರೆ ಕಳೆದ 1 ವರ್ಷದಲ್ಲೇ ಇದು 2ನೇ ಬಾರಿ ಮೆಟ್ರೋ ದರವನ್ನ ನಮ್ಮ ರಾಜ್ಯ ಸರ್ಕಾರ ಏರಿಕೆ ಮಾಡಿದ್ದಾರೆ. ಯಾಕೆ ಏರಿಕೆ ಮಾಡಿದ್ದಾರೆ ಅಂತಂದ್ರೆ, ನಾ ಹೇಳಿದ್ನಲ್ಲ, ರಾಜ್ಯ ಸರ್ಕಾರದ ಪಾಲು 30% ಇದೆ ಅಂತ. ಆ 30% ಪಾಲು ಕೊಡೋಕೆ ನಮ್ಮ ಕರ್ನಾಟಕದ ಸರ್ಕಾರದ ಬಳಿ ದುಡ್ಡಿಲ್ಲ. ಯಾಕಂದ್ರೆ 5 ಗ್ಯಾರಂಟಿಗಳಿಗೆ ಹಣ ಸಾಲ್ತಿಲ್ಲ. ಇನ್ನು ಮೆಟ್ರೋಗೆ ಎಲ್ಲಿಂದ ಅಂತ ದುಡ್ಡು ಕೊಡ್ತಾರೆ ಹೇಳಿ? ಇದನ್ನ ತೇಜಸ್ವಿ ಸೂರ್ಯರವರು ದಾಖಲೆಗಳ ಸಮೇತ ಜನರ ಮುಂದೆ ಇದನ್ನ ಇವತ್ತು ತರೋಕೆ ಪ್ರಯತ್ನ ಪಟ್ರು. ಅಷ್ಟಕ್ಕೆ ನಮ್ಮ ರಾಜ್ಯ ಸರ್ಕಾರ ಅವರ ಅಸಲಿ ಬಣ್ಣ ಹೊರಬೀಳಲಿದೆ ಎಂದು ತೇಜಸ್ವಿ ಸೂರ್ಯರನ್ನ ಅರೆಸ್ಟ್ ಮಾಡಿಸಿದ್ರು. ಇನ್ನು MP ಆಗಿದ್ಕೊಂಡು ತೇಜಸ್ವಿ ಸೂರ್ಯ ಕಥೆನೇ ಇಷ್ಟು ಆಗಿದೆ ಅಂತಂದ್ರೆ ನಿಮ್ಮಂತಹ ಸಾಮಾನ್ಯ ವ್ಯಕ್ತಿಗಳ ಪರಿಸ್ಥಿತಿ ಆದ್ರೂ ಏನು? ಈಗಾಗಲೇ ಕಾವೇರಿ ನೀರಿನ ದರವನ್ನೇರಿಸಿದ್ದಾರೆ, ಮತ್ತೆ ಕರೆಂಟ್ ದರವನ್ನ ಕೂಡ ಏರಿಸ್ತಿದ್ದಾರೆ. ಎಲ್ಲವನ್ನ ದುಬಾರಿ ಮಾಡಿಬಿಟ್ಟು ಈ ಒಂದು ಗ್ಯಾರಂಟಿಗಳನ್ನ ಕೊಟ್ಟು ದೊಡ್ಡ ಅನುಕೂಲ ಮಾಡಿದೀವಿ ಅಂತ ಬಿಲ್ಡಪ್ನ ಕೂಡ ಕೊಡ್ತಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಅಲ್ವಾ? ಇಂಥ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನರೇ ಸರಿಯಾಗಿ ಬುದ್ಧಿಯನ್ನ ಕಲಿಸ್ತಾರೆ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿದೆಯಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.